ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಶ್ವೇತಾ, ನಾನೂ ಚೆನ್ನಾಗಿದ್ದೀನಿ. ಇವತ್ತು ಆ್ಯಸ್ ಯೂಶ್ವಲ್ ಒಂದು ಒಳ್ಳೆ ವ್ಲಾಗ್ ಜೊತೆನೇ ಬಂದಿದ್ದೀನಿ. ಸೂಪರ್ ರಂಗೋಲಿ ಹೇಳಿದ್ನಲ್ಲ, ಕೆಲವು ರಂಗೋಲೀಸು ತುಂಬ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಅದರಲ್ಲಿ ಇವತ್ತಿಂದು ಅಷ್ಟೇ. ನೆಕ್ಸ್ಟು ಸೂಪರಾಗಿ ಇರುವಂಥ ಒಂದು ರೈಸ್ ರೆಸಿಪಿ. ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಈ ರೆಸಿಪಿ ಅಂದರೆ ತುಂಬಾ ಇಷ್ಟ. ಅದು ಎಷ್ಟು ಈಸಿ ಅಂದರೆ ವಿತಿನ್ 10 ಮಿನಿಟ್ಸ್, ಅಂದರೆ ಕುಕ್ಕಿಂಗ್ ಟೈಮ್ ಬೇಕಾಗುತ್ತೆ, ಪ್ರಿಪ್ರೇಷನ್ ಟೈಮು ಮಾಡೋಕ್ಕೆ ಜಸ್ಟ್ 10 ಮಿನಿಟ್ಸ್. 10 ಮಿನಿಟ್ಸು ಬೇಡ ಫ್ರೆಂಡ್ಸ್, ಕರೆಕ್ಟಾಗಿ 7 ಮಿನಿಟ್ಸಲ್ಲಿ ಈ ಎಂಟೈರ್ ರೈಸ್ ರೆಸಿಪಿನ ಮಾಡ್ಕೋಬೋದು. ಅಂದರೆ ಅದೇ ಕುಕ್ಕರ್ ಕೂಗಿದ್ರು ಲೇಟ್ ಆಗ್ಬೋದು, ಆಯಿತಾ. ಕೆಲವ್ರು ಹೇಳ್ತಾರೆ ರೆಸಿಪಿ ಎಲ್ಲ 5 ಮಿನಿಟ್ಸಲ್ಲಿ ಆಗೋಗುತ್ತೆ ಅಂತ. ಆ ಥರ ಎಲ್ಲ ನಾನು ಸುಳ್ಳುಗಿಳಿ ಹೇಳಲ್ಲ. ನಾವು ಮಾಡುವಂಥದ್ದು, ಅಲ್ಲಿ ನಿಂತ್ಕೊಂಡು ಮಾಡುವಂಥದ್ದು 7 ಮಿನಿಟ್ಸು, ಆಮೇಲೆ ಕುಕ್ಕಿಂಗ್ ಟೈಮ್ ಬೇಕಾಗುತ್ತೆ. ಓಕೆನಾ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ಏನು ಅಂದರೆ, ಇದೊಂದು ನಮಗೆ ಕಲ್ತಿಲ್ಲ ನಮ್ಮ ಲೈಫಲ್ಲಿ ಅಂದರೆ ನಮಗೆ ಎಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಲೈಫಲ್ಲಿ ಎಲ್ಲ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಏನು ಒಂದನ್ನು ಕಲಿಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಒಂದೇ ಒಂದು ಟೆಕ್ನಿಕ್ನ ಕಲಿಬೇಕು. ಈ ಒಂದು ಟೆಕ್ನಿಕ್ಕಿಂದ ನಮಗೆ ಹೇಗೆ ಲೈಫ್ನ ಲೀಡ್ ಮಾಡೋದು, ಹೇಗೆ ಕಷ್ಟದಿಂದ ಪಾರಾಗೋದು, ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಎಷ್ಟೊಂದು ಜನ ತುಂಬ ಕಮೆಂಟ್ ಮಾಡಿದ್ರಿ, ಎಷ್ಟೊಂದು ಜನ ಬೇಗನೆ 10,000 ಆಗಲಿ 1,00,000 ಆಗಲಿ ಅಂತ ಹೇಳ್ತಾಯಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನನಗೆ ಯಾವನೋ ಈಗರ್ನೆಸ್ ಇಲ್ಲ. ಅಂದರೆ ಆಗಲಿ, ನಿಧಾನಕ್ಕಾಗಲಿ. ಯಾವಾಗ ಲೈಫಲ್ಲಿ ಏನೇನು ಆಗಬೇಕೋ ಒಬ್ಬರ ಲೈಫಲ್ಲಿ ಅದು ಆಗ್ತಾನೆ ಇರುತ್ತೆ. ನಮ್ಮ ಪ್ರಯತ್ನ ಮಾತ್ರ ನಾವು ಬಿಡೋಕ್ಕೆ ಹೋಗಬಾರ್ದು. ಜೆನ್ಯೂನಿಟಿ ಅನ್ನೋದು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾವಾಗ ನಾವು ಹಾರ್ಟ್ ಆ್ಯಂಡ್ ಸೋಲಾಗಿ ಕೆಲಸ ಮಾಡ್ತೀವಿ, ಒಂದಲ್ಲ ಒಂದಿನ ದೇವರು ಕೈ ಹಿಡ್ದೇ ಹಿಡಿತಾರೆ. ಅದಂತೂ ನಾನು ಸ್ಟ್ರಾಂಗಾಗಿ ನಂಬ್ತೀನಿ. ಎಲ್ಲದರಲ್ಲೂ ಒಂದು ಒಳ್ಳೆ ಥಾಟ್ ಇದೆ, ಪಾಸಿಟಿವ್ ಥಾಟ್ ಇದೆ ಅಂದರೆ ಎಂಥ ಕೆಟ್ಟ ಸಿಚುವೇಶನ್ಸಲ್ಲೂ ಯಾರು ನಮ್ಮ ಜೊತೆ ಇಲ್ಲ ಅಂದರೂ ದೇವ್ರು ನಮ್ಮ ಜೊತೆ ಇರ್ತಾರೆ ಅಂತ ನಂಬೋಳು ನಾನು ಸ್ಟ್ರಾಂಗಾಗಿ ನಂಬ್ತೀನಿ. ಸೊ ಮೈಂಡ್ ಮತ್ತು ಬಾಡಿ ತುಂಬ ಪ್ಯೂರಾಗಿ ಇಟ್ಕೋಬೇಕು, ಎಸ್ಪೆಷಲಿ ಮನಸ್ಸು. ಯಾವುದೇ ಕಲ್ಮಶ, 99% ನೆಗೆಟಿವ್ ಥಾಟ್ಸ್ ಅನ್ನೋದು ಬಂದೇ ಬರುತ್ತೆ. ಸಣ್ಣ ಪುಟ್ಟ ಹ್ಯೂಮನ್ ಫೀಲಿಂಗ್ಸ್ ಬಂದೇ ಬರುತ್ತೆ. ಬಟ್ 99% ಆದಷ್ಟು ಮನಸ್ಸನ್ನು ಕ್ಲೀನಾಗಿ ಇಟ್ಕೊಳ್ಳಿ, ಬಾಡಿನ ಕ್ಲೀನಾಗಿ ಇಟ್ಕೊಳ್ಳಿ. ಅಂದರೆ ಯಾರ್ದೋ ಮೇಲೆ ಜಲಸ್ ಫೀಲ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ನಾನು ಆ ಕಮೆಂಟ್ಸಲ್ಲಿ ಓದ್ತೀನಿ ನೋಡಿ, ನಾನು ಯಾರೋ ನೀವು ಯಾರೋ, ಎಲ್ಲೋ ಇದ್ದೀರಾ, ಡಿಫ್ರೆಂಟ್ ಡಿಸ್ಟಿಕ್ಸಲ್ಲಿ ಇದ್ದೀರಾ. ಒಬ್ಬರಂತೂ ಅಮೇರಿಕಾಯಿಂದ ಮೆಸೇಜ್ ಮಾಡಿದರು, ಎಷ್ಟು ಖುಷಿ ಆಯಿತು ಅಂದರೆ ಈ ರೀತಿಯೇ ಮೋಟಿವೇಶನ್ ಮಾಡ್ತಾರೆ. ಇಂಡಿಯನ್ನು ಅಮೇರಿಕಾದಲ್ಲಿ ಸೆಟ್ಲಾಗಿದ್ದಾರೆ. ನಿಮ್ಮ ಮೋಟಿವೇಶನ್ ಡೈಲಿ ನೋಡ್ತಾ ಇರ್ತೀನಿ, ಅಡಿಕ್ಟ್ ಆಗೋಗಿದ್ದೀನಿ ನಿಮ್ಮ ವ್ಲಾಗ್ಸ್ಗೆ, ತುಂಬ ಒಳ್ಳೆ ಕ್ವಾಲಿಟಿ ಕೊಡ್ತೀರಾ ಅಂತ. ಆ್ಯಂಡ್ ಅದೊಂಥರ ಫುಲ್ಫಿಲ್ಮೆಂಟು. ಅಷ್ಟು ಕಷ್ಟಪಟ್ಟಿದ್ದಕ್ಕೂ. ಇನ್ಫ್ಯಾಕ್ಟ್ ಯೂಟ್ಯೂಬ್ ವೀಡಿಯೋ ಮಾಡೋದು ಈಸಿ ಅಲ್ಲವೇ ಅಲ್ಲ. ಸುಮಾರು ಜನ ಕೇಳಿದ್ರಿ, ನಾನು ಒಂದಿನ ಕುತ್ಕೊಂಡು ಇನ್ನೊಂದು ಮೊಬೈಲ್ ಇಟ್ಕೊಂಡು ನಾನು ಮಾಡಬೇಕು. ಇನ್ನೊಂದು ಮೊಬೈಲ್ ಬೇಕು ಅಂದರೆ ನಮ್ಮ ಹಸ್ಬೆಂಡ್ ಮನೇಲಿರಬೇಕು. ನಮ್ಮ ಹಸ್ಬೆಂಡ್ ಮನೇಲಿರಲ್ಲ. ಅದನ್ನು ಇಟ್ಕೊಂಡು ಟ್ಯಾಬು ಇದೆ, ಟ್ಯಾಬನ್ನು ಯೂಸ್ ಮಾಡ್ಕೊಂಡು ಹೇಳ್ಕೊಡ್ತೀನಿ ನಿಮಗೆ ಹೆಂಗೆ ಚಾನಲ್ ಓಪನ್ ಮಾಡೋದು, ಹೇಗೆ ಗ್ರೋ ಮಾಡ್ಕೊಳ್ಳೋದು. ಇದು ತುಂಬ ಮ್ಯಾಟ್ರು. ಲಕ್ ಮೇಲೂ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡೋದು. ನನಗೆ 2 ಮಂತ್ಸ್ಗೆ ಮಾನಿಟೈಸೇಷನ್ ಆಯಿತು. ಬಟ್ ಇನ್ನೊಂದು ಚಾನಲ್ ಇತ್ತು, ನನ್ನ ಹಳೆ ಚಾನಲ್ ಬಂದ್ಬಿಟ್ಟು ಅದು 1 ವರ್ಷ ಆದರೂ ಮಾನಿಟೈಸೇಷನ್ ಆಗಿರಲಿಲ್ಲ. ಸೊ ಎಲ್ಲ ಒಂದು ಲಕ್ಕು, ಟ್ರೈ ಆಗ್ತಾ ಇರಬೇಕು. ನೀವು ಎಷ್ಟು ಒಳ್ಳೆ ಮನಸ್ಸಿಂದ ಕಮೆಂಟ್ ಮಾಡ್ತೀರಾ ಅಂದರೆ ಅದು ಎಲ್ಲೂ ಅಲ್ಲಿ ಕಲ್ಮಶ ಅನ್ನೋದು ಕಾಣಲ್ಲ. ಅಯ್ಯೋ ಇವರೇನೋ ಬೆಳೆದು ಬಿಡ್ತಾ ಇದ್ದಾರೆ, ಇವ್ರಿಗೇನೋ ದುಡ್ಡು ಬರ್ತಾ ಇದೆ. ಸೊ ಏನು ಬರುತ್ತೆ ಒಬ್ಬರು ನೋಡಿ. ಈಗ ಎಷ್ಟೊಂದು ಜನ, ಈಗ ನೋಡಿ ನನ್ನ ಕ್ಲೋಸ್ ಇರೋರ್ಗೇ ಎಷ್ಟೊಂದು ಇನ್ನೂ ಒಳ್ಳೆ ಜಾಬ್ ಆಗುತ್ತೆ, ಇನ್ನೂ ಒಳ್ಳೆ ಮನೆ ಕಟ್ತಾರೆ, ಒಳ್ಳೆ ಕಡೆ ಸಂಬಂಧ ಸಿಗುತ್ತೆ. ಅಯ್ಯೋ ಅದಕ್ಕೆಲ್ಲ ಜಲಸ್ ಫೀಲ್, ಅವ್ರ ಮಕ್ಕಳು ಚೆನ್ನಾಗಿ ಓದ್ತಾರೆ, ಅದಕ್ಕೆಲ್ಲ ಜಲಸ್ ಫೀಲ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಲೈಫು ಎಷ್ಟು ನೆಗೆಟಿವಿಟಿ ಇರುತ್ತೆ ಅಂದರೆ. ಸೊ ಅದಕ್ಕೆ ನಾವೇ ನಮ್ಮ ಲೈಫ್ನ ಪಾಸಿಟಿವ್ ಆಗಿ ಮಾಡ್ಕೋಬೇಕು, ಆಯಿತಾ. ಸೊ ಇವತ್ತಿನ ಟಾಪಿಕ್ ಬರೋಣ. ಏನು ಒಂದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ, ಕಲಿತ್ರೆ, ಈ ಟೆಕ್ನಿಕ್ನ ಕಲಿತ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು. ನಾನು ಹೇಳ್ತೀನಿ, ನಿಮಗೆ ಅನಿಸುತ್ತೆ ಹೌದಲ್ವಾ, ಎಲ್ಲ ಪ್ರಾಬ್ಲಮ್ಸ್ಗೂ ನಾನು ಒಂದು ಕಡೆ ಓದಿದ್ದೀನಿ, ಪ್ರಾಬ್ಲಮ್ಸು ನಮಗೆ ಪ್ರಾಬ್ಲಮ್ ಅಲ್ಲ. ಆ ಪ್ರಾಬ್ಲಮ್ಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ, ಅದು ನಮ್ಮ ಪ್ರಾಬ್ಲಮ್ಮು ಅಂತ. ಸೊ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ಸ್ ಇರುತ್ತೆ. ಒಂದು ಲೇಟಾಗಿ ಬರ್ಬೋದು, ಜಲ್ದಿ ಬರ್ಬೋದು, ಕೆಲವು ಸತಿ ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ಸ್ ಇರ್ಬೋದು, ಸಿಂಪಲ್ಲಾಗಿ ಆಗ್ಬೋಗ್ಬೋದು. ಬಟ್ ನಾವು ಎಲ್ಲ ಪ್ರಾಬ್ಲಮ್ಗೂ, ಎಲ್ಲ ಸಿಚುವೇಶನ್ಸ್ಗೂ ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ತೀವಿ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಅದು. ಈಗ ನೋಡಿ, ಏನೋ ಒಂದು ಆಗೋಯ್ತು, ಆಕ್ಸಿಡೆಂಟ್ ಆಗೋಯ್ತು, ಏನೋ ಒಂದು ಆಗೋಯ್ತು. ಕೆಲವ್ರು ಎಷ್ಟು ಕಾಮಾಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು, ಏನೋ ಒಂದು ಆಗ್ತಾರೆ. ಕೆಲವ್ರು ತುಂಬ
ತುಂಬ ಪ್ಯಾನಿಕ್ ಆಗೋಗ್ತಾರೆ. ತುಂಬ ಪ್ಯಾನಿಕ್ ಆಗಿ ಅವ್ರಿಗೆ ತಲೆ ಓಡಲ್ಲ ಆಗ ಏನು ಮಾಡಬೇಕು ಏನು ಕತೆ ಅಂತ. ಸೊ ಎಲ್ಲನೂ ಕಷ್ಟ. ಈಸಿ, ನಾನು ಇದೆಲ್ಲ ತುಂಬ ಈಸಿ ಅಂತಲ್ಲ, ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ಈಸಿ ಅಂತಲ್ಲ. ಅಟ್ ದ ಸೇಮ್ ಟೈಮ್ ಇದು ಕಷ್ಟವೂ ಇಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ತುಂಬ ನಂಬ್ತೀನಿ ನಾನು. ಡೈಲಿ ಪ್ರಾಕ್ಟೀಸ್ ಮಾಡಿ ಹೇಗೆ ಕಾಮ್ ಆಗಿರೋದು, ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಸೊ ಡಿಫ್ರೆಂಟ್ ಎಮೋಷನ್ಸ್ ಇದೆ. ನಿಮಗೆ ನಗು ಇರ್ಬೋದು, ಕೆಲವು ಸತಿ ತುಂಬ ಎಕ್ಸೈಟ್ಮೆಂಟು, ತುಂಬ ಖುಷಿ ಪಡೋದು, ತುಂಬ ಎಕ್ಸೈಟ್ಮೆಂಟ್ ಮಾಡ್ಕೊಳ್ಳೋವಂಥದ್ದು, ಆಮೇಲೆ ತುಂಬ ಅಳೋದು, ಡಿಪ್ರೆಷನ್ಗೆ ಹೋಗೋದು, ಬೇಜಾರು ಮಾಡ್ಕೊಳ್ಳೋದು, ಆಮೇಲೆ ಒಂಥರ ಡಿಫ್ರೆಂಟ್ ಎಮೋಷನ್ಸ್ನ ಇರುತ್ತಲ್ಲ, ಅದನ್ನೆಲ್ಲ ಎಕ್ಸ್ಟ್ರೀಮಲ್ಲಿ ತೊಗೊಂಡು ಹೋಗ್ಬಿಡ್ತೀವಿ. ಸೊ ಆಗ ಏನಾಗುತ್ತೆ, ಲೈಫಲ್ಲಿ ಒಂದು ಬ್ಯಾಲೆನ್ಸಿಂಗ್ನ ಕಳ್ಕೊಂಡ್ಬಿಡ್ತೀವಿ. ಫಸ್ಟ್ ಏನು ಅಂದರೆ ನಮ್ಮಲ್ಲಿ ಇದು ಬಂದು ಒಂದು ಜಪಾನೀಸ್ ಟೆಕ್ನಿಕ್. ನಾನು ಇದರಲ್ಲಿ ಎಷ್ಟೊಂದು ಟೆಕ್ನಿಕ್ನ ಹೇಳ್ಕೊಟ್ಟಿದ್ದೀನಿ. ಇದು ಜಪಾನೀಸಲ್ಲಿ ಒಂದು ಆರ್ಟಿಕಲ್ನ ಓದಿದ್ದು, ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಬಂದಿತ್ತು ಅನಿಸುತ್ತೆ. ಒಂದು ಸತಿ ಓದಿದ್ದೆ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಒಂದು ಈಕ್ವಿಲಿಬ್ರಿಯಮ್ ಇರಬೇಕಂತೆ. ಅಂದರೆ ನಮ್ಮ ನೆಗೆಟಿವ್ ಥಾಟ್ಸ್ ಮತ್ತು ಪಾಸಿಟಿವ್ ಎಮೋಷನ್ಸ್ ಮಧ್ಯೆ ಒಂದು ಈಕ್ವಿಲಿಬ್ರಿಯಮು. ಆದಷ್ಟು ಈಕ್ವಿಲಿಬ್ರಿಯಮ್ ಶುಡ್ ಟಿಲ್ಟ್ ಟುವರ್ಡ್ಸ್ ದ ಪಾಸಿಟಿವ್ ಅಂತ ಹೇಳ್ತಾರೆ. ಅಂದರೆ ತುಂಬ ಪಾಸಿಟಿವ್ ಎಮೋಷನ್ಸ್ನ ಇಟ್ಕೋಬೇಕು. ಖುಷಿ, ನಗು, ನೆಮ್ಮದಿ, ಈ ಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗು, ಈ ಥರದ್ರೆಲ್ಲ ಇಟ್ಕೋಬೇಕು. ನೆಗೆಟಿವ್ ಫೀಲಿಂಗ್ ಲೈಕ್ ಜೆಲಸ್ಸು, ಎಮೋಷನ್ಸು, ಸ್ಯಾಡು, ಕ್ರೈಯಿಂಗು, ಡಿಪ್ರೆಷನ್ನು, ಇಂಥ ಎಮೋಷನ್ಸ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಈಗ ಒಂದು ತಕ್ಕಡಿ ಅಂತ ತಿಳ್ಕೊಂಡ್ರೆ ಜಾಸ್ತಿ ಪಾಸಿಟಿವ್ ಕಡೆನೇ ಇರಬೇಕು. ಬಟ್ ಡೆಫಿನೆಟಾಗಿ ಒಂದು ಲೈಫು ಅಂದಮೇಲೆ 2 ಎಮೋಷನ್ಸ್ ಡೆಫಿನೆಟಾಗಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಟೆಕ್ನಿಕ್ ಅವ್ರ ಪ್ರಕಾರ ಏನು ಅಂದರೆ, ಯಾವುದೇ ಎಮೋಷನ್ಸ್ನ ಸಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ನನಗೆ ಅಳು ಬರ್ತಾಯಿದೆ ಅಂದರೆ ಒಂದು ಕಡೆ ಹೋಗಿ ಅಳಬೇಕಂತೆ. ಆ್ಯಕ್ಚುಲಿ ತುಂಬ ಹಿಡ್ದಿಡ್ತೀವಿ ಅಂದರೆ ಒಂದು ಸತಿಗೆ ಬ್ಲಾಸ್ಟ್ ಆಗೋಗ್ತೀವಿ. ಈಗ ಯಾರ್ದೋ ಮೇಲೆ ಕೋಪ ಹಿಡ್ದಿಟ್ಕೊಂಡು ಅದು ಸ್ವಲ್ಪ ರಿಲೀಸ್ ಆಗಿದ್ರೆ ಏನಾಗ್ತಿತ್ತು ಅಂದರೆ, ಸ್ವಲ್ಪ ಅಷ್ಟು ದೊಡ್ಡದೇನೂ ಆಗ್ತಿರ್ಲಿಲ್ಲ. ನಾವೇನು ಮಾಡ್ತೀವಿ, ಎಲ್ಲ ತಡ್ಕೊಂಡು ಒಂದು ಸತಿ ಬ್ಲಾಸ್ಟ್ ಆಗೋಗುತ್ತೆ. ಆಗ ಅದರ ಎಫೆಕ್ಟು ಸಿವಿಯರ್ ಆಗೋಗುತ್ತೆ. ಸೊ ಇವೆಲ್ಲದಕ್ಕಿಂತನೂ ತುಂಬ ಸಿವಿಯರ್ ಆಗುತ್ತೆ. ಸೊ ಅದಕ್ಕೇ ಯಾವಾಗ ಕೋಪ ಬರುತ್ತೆ, ಸ್ವಲ್ಪ ಅಂದರೆ ಜಗಳಾಡಿ ಅಂತ ಹೇಳ್ತಿಲ್ಲ, ಕಾಮಾಗಿರಿ. ಅದಾದಮೇಲೆ ಆ ಸಿಚುವೇಶನ್ಸ್ನ ಅರ್ಥ ಮಾಡ್ಕೊಳ್ಳೋರಿದ್ದರೆ 2 ಸೊಲ್ಯೂಷನ್ಸ್ ಹೇಳ್ತೀನಿ ನೋಡಿ. ಅರ್ಥ ಮಾಡ್ಕೊಳ್ಳೋರಿದ್ದರೆ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ. ಸೆಕೆಂಡು ತುಂಬ ಇಂಪಾರ್ಟೆಂಟ್, ಮೆಜಾರಿಟಿ ಕೇಸಲ್ಲಿ ಅರ್ಥ ಮಾಡ್ಕೊಳ್ಳೋರು ಇರಲ್ಲ. ಆ ಕೇಸಲ್ಲಿ ಬಿಟ್ಟಿಲ್ಲ, ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಅದನ್ನು ಕ್ಯಾರಿ ಮಾಡ್ತಾನೆ ಇದ್ದೀರಾ, ಅದನ್ನು ಬೆಟ್ಟದಷ್ಟು ಮಾಡ್ಕೊಂಡಿದ್ದೀರಾ ಅಂದರೆ ಅದರ ಎಫೆಕ್ಟು ತುಂಬಾ ಬ್ಯಾಡು. ಸೊ ಎಮೋಷನ್ಸು ಯಾವಾಗಲೂ ಅಷ್ಟೇ ತುಂಬ ಹಿಡಿದಿಟ್ಕೋಬಾರ್ದು. ಹಿಡಿದಿಟ್ಕೊಂಡ್ರೂ ಕೂಡ ಆ ಟೈಮಿಗೆ ಹಿಡಿದಿಟ್ರು ಕೂಡ ಕೆಲವು ದಿನಗಳ ನಂತರ ಅದನ್ನು ಬಿಟ್ಬಿಡಬೇಕು, ಮರ್ತು ನೆಗ್ಲೆಕ್ಟ್ ಮಾಡಬೇಕು, ಇಗ್ನೋರ್ ಮಾಡಬೇಕು. ಇಲ್ಲಾಂದರೆ ಅದು ತುಂಬ ವಾಲ್ಕೆನೋ ಥರ ಬರ್ಸ್ಟ್ ಆಗಿಬಿಡುತ್ತೆ. ಆಯಿತಾ. ನೆಕ್ಸ್ಟ್ ಬಂದು ಸೆಲ್ಫ್ ಅವೇರ್ನೆಸ್ಸು. ನಿಮಗೆ ಗೊತ್ತಾಗಬೇಕು, ನಾನು ಯಾವಾಗ ಜಾಸ್ತಿ ಅಂದರೆ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತಾರೆ ಇದನ್ನು. ಯಾವಾಗ ತುಂಬ ನಾನು ಅಳ್ತೀನಿ, ಯಾವಾಗ ನಾನು ಡಿಪ್ರೆಷನ್ಗೆ ಹೋಗ್ತೀನಿ, ಯಾವಾಗ ನನ್ನ ಕೋಪ ಕಂಟ್ರೋಲಲ್ಲಿರಲ್ಲ, ಯಾವಾಗ ತುಂಬ ಖುಷಿಯಾಗಿರ್ತೀನಿ ಅಂತ ನಮ್ಮ ಬಗ್ಗೆ ನಮಗೆ ಅರ್ಥ ಮಾಡ್ಕೋಬೇಕು ನಾವು. ಸೊ ಎಮೋಷನ್ಸ್ನ ಆ ರೀತಿ ನಮ್ಮ ಸೆಲ್ಫ್ ಅವೇರ್ನೆಸ್ ಇರಬೇಕು. ನಾನು ಯಾವ ರೀತಿ ನಡ್ಕೋತಾ ಇದ್ದೀನಿ ಅಂತ ನನಗೆ ಒಂದು ಸೆಲ್ಫ್ ಅವೇರ್ನೆಸ್ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಸೆಲ್ಫ್ ಅವೇರ್ನೆಸ್ ಆದಮೇಲೆ ಸೆಲ್ಫ್ ರೆಗ್ಯುಲೇಷನ್, ಕಂಟ್ರೋಲಿಂಗ್ ಪಾಯಿಂಟ್ಸ್ ನನಗೆ ಗೊತ್ತಾಗಬೇಕು. ಈಗ ನನಗೆ ಕೋಪ ಬರ್ತಾ ಇದೆ, ಆ ಟೈಮಲ್ಲಿ ನಾನು ನೀರು ಕುಡಿಯೋದ್ರಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ಕೋತೀನಿ, ಅಥವಾ ಹೋಗಿ ಏನೋ ಒಂದು ಕಾಮಾಗಿ ನನ್ನ ಮಕ್ಕಳ ಜೊತೆ ಆಡೋದ್ರಿಂದ ನಾನು ಕಂಟ್ರೋಲ್ ಮಾಡ್ಕೋತೀನಿ. ಸೆಲ್ಫ್ ರೆಗ್ಯುಲೇಷನ್, 4th ಪಾಯಿಂಟ್ ಸೆಲ್ಫ್ ರೆಗ್ಯುಲೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಮೇ ಬಿ ಹೊರಗಡೆ ಹೋಗೋದ್ರಿಂದ, ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಳೋದ್ರಿಂದ, ಏನೋ ಒಂದು ಕೆಲಸ ಮಾಡ್ಕೊಳ್ಳೋದ್ರಿಂದ, ಜಸ್ಟ್ ಏನೋ ಮೊಬೈಲ್ ನೋಡ್ಕೊಳ್ಳೋದ್ರಿಂದ, ಶಾರ್ಟ್ಸ್ ಕಾಮಿಡಿ ಸೀನ್ಸ್ ಏನೋ ಒಂದು ನೋಡ್ಕೊಳ್ಳೋದ್ರಿಂದ ನನಗೆ ಕಂಟ್ರೋಲ್ ಆಗುತ್ತೆ. ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್, ಯಾಕೆಂದರೆ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ರಷ್ಟು ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮ ಎಮೋಷನ್ಸು ನಾವು ಮಾತ್ರನೇ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಎಲ್ರಿಗೂ ಅನಿಸುತ್ತೆ ಕಿರ್ಚಾಡಬೇಕು, ಕೂಗಾಡಬೇಕು, ಕೋಪ ಬಂದಾಗ ಫುಲ್ಲು ಎಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ಬಟ್ ಅದರದ್ದು ಪೋಸ್ಟ್ ಎಕ್ಸ್ಪ್ರೆಷನ್ ಎಫೆಕ್ಟ್ ಯೋಚನೆ ಮಾಡ್ಕೊಳ್ಳಿ. ತುಂಬಾ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಿ ಆಮೇಲೆ ಹೆಂಗಾಗೋಗುತ್ತೆ ಅಂದರೆ ಮನೆ ಸಿಚುವೇಶನ್ಸು ಹಾಳಾಗೋಗುತ್ತೆ, ಅದರಿಂದ ಮನಸ್ಸು ಇನ್ನೂ ಹಾಳಾಗೋಗುತ್ತೆ. ಸೊ ಆದಷ್ಟು ಸೆಲ್ಫ್ ರೆಗ್ಯುಲೇಷನ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 6 ತಿಂಗಳಿಗೆ ಒಂದು ಸತಿ, 6 ತಿಂಗಳು ಅಲ್ಲ 8 ತಿಂಗಳಿಗೆ ಒಂದು ಸತಿ ಸಕ್ಕರೆ ತರೋದು. ಯಾಕೆಂದರೆ ಏನಾದರೂ ನೆಂಟರು ಬಂದರೆ ಅವರಿಗೆ ಸಕ್ಕರೆ ಕಾಫಿನೇ ಬೇಕು, ಸಕ್ಕರೆ ಟೀನೇ ಬೇಕು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಲೆಮನ್ ಜ್ಯೂಸು ಅದು ಇದು ಎಲ್ಲ ಮಾಡಿಕೊಡ್ಬೇಕಾಗುತ್ತೆ ಯಾರನ್ನ ರಿಲೇಟಿವ್ಸು ಫ್ರೆಂಡ್ಸು ಬಂದಾಗ. ಅದಕ್ಕೆ ಅಂತ ತಂದಿರೋದು. ನಾನು ಯೂಶ್ವಲಿ ನಮ್ಮ ಮನೇಲಿ ಸಕ್ಕರೆ ಖಾಲಿನೇ ಆಗಲ್ಲ. ಕಾಫಿ ಕುಡಿಯಲ್ಲ ಅಂತಲ್ಲ, ನಮ್ಮ ಅತ್ತೆ ಹಸ್ಬೆಂಡ್ ಎಲ್ಲ ಕುಡಿತಾರೆ.
ಸೊ ಅವ್ರಿಗೆ ಬೆಲ್ಲದ ಪುಡಿ ಮಾಡಿಟ್ಬಿಟ್ಟಿರ್ತೀನಿ. ಬೆಲ್ಲದನ್ನೇ ಯೂಸ್ ಮಾಡೋದು ಮ್ಯಾಕ್ಸಿಮಮ್ಮು. ಇಲ್ಲಾಂದರೆ ಜೋನಿ ಬೆಲ್ಲ ಅಂತ ಬರುತ್ತೆ, ಲಿಕ್ವಿಡ್ ಥರ ಒಂಥರ ಮೋಲ್ಟನ್ ಸ್ಟೇಟಲ್ಲಿರುತ್ತೆ, ಅದನ್ನೇ ಯೂಸ್ ಮಾಡ್ಕೊಳ್ಳೋಂಥದ್ದು. ಸೊ ರೆಸಿಪೀಸ್ನ ಸ್ವಲ್ಪ ಲೈಟಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಫಸ್ಟು ಸಿಂಪಲ್ಲಪ್ಪ, ಎಷ್ಟು ಬೇಗ ಹೋಗುತ್ತೆ ಅಂದರೆ, ಇಷ್ಟು ಬೇಗ ಒಂದು ರೈಸ್ ರೆಸಿಪಿ. ಇದು ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಫಸ್ಟು 2 ಈರುಳ್ಳಿ ತೊಗೊಳ್ಳಿ, ಈ ಸೈಜಿಂದೇ ತೊಗೊಳ್ಳಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಳ್ಳಿ, ರಫಾಗಿ ಕಟ್ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಕ್ಕೆ, ಲವಂಗ, ಸೋಂಪು, ಕಸೂರಿ ಮೇಥಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು, ಏನೂ ತೊಂದರೆ ಆಗಲ್ಲ. ಅದು ಸ್ಪೈಸ್ ಅಲ್ಲ, ಕಸೂರಿ ಮೇಥಿ ಅನ್ನೋದು ಒಂದು ಮೆಂತ್ಯ ಸೊಪ್ಪು, ಡ್ರೈ ಮೆಂತ್ಯ ಸೊಪ್ಪು. ಅದನ್ನು ನಾನು ತೋರಿಸ್ತೀನಿ ನೋಡಿ ಎಷ್ಟು ಹಾಕಿದ್ದೀನಿ ಅಂತ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಈ ಮಸಾಲೆ ಬಾತ್ ಅಥವಾ ಈ ರೈಸ್ ರೆಸಿಪಿಗೆ. ಕಸೂರಿ ಮೇಥಿನೇ ಮೇನು. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, 2 ಏಲಕ್ಕಿ. ಸೊ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಸೋಂಪು. ಇದಕ್ಕೆ ಇಂಪಾರ್ಟೆಂಟ್ ಕಸೂರಿ ಮೇಥಿ ಮತ್ತು ಸೋಂಪೇನೆ. ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಗುರ್ರ್ ಅಂತ ಅನಿಸಿ, ಆಯಿತಾ. ಅಂದರೆ ತುಂಬ ತರಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹಾಗಂದ್ರೆ ತುಂಬ ನುಣ್ಣಿಗೆ. 95% ಅಷ್ಟು ಇರಲಿ, ಆಯಿತಾ. ನೆಕ್ಸ್ಟ್ ಇದೊಂದು ಮಸಾಲೆ, ಆಯಿತಾ. ಇನ್ನೊಂದು ಮಸಾಲೆ, ಜಸ್ಟ್ ಟೊಮ್ಯಾಟೊ ಕಟ್ ಮಾಡ್ಕೊಳ್ಳೋದು, ಏನೂ ಇಲ್ಲ, ತಲೆನೋವೇ ಇಲ್ಲ. ಒಂದು 5 ಟೊಮ್ಯಾಟೊ, ಜಾಮ್ ಅಲ್ಲ, ಹುಳಿ ಟೊಮ್ಯಾಟೊ ತೊಗೊಳ್ಳಿ. ಏನು ಟೇಸ್ಟ್ ಬರುತ್ತೆ ಗೊತ್ತಾ. ಹುಳಿ ಟೊಮೆಟೊ ಹಣ್ಣಾಗಿರಬೇಕು, ಒಂದು 5 ತೊಗೊಳ್ಳಿ. ನಾನಿವತ್ತು 1.5 ಪಾವು ಮಾಡಿದ್ದೀನಿ, ಆಯಿತಾ. ನೋಡಿ ನಾನು ಕಸೂರಿ ಮೇಥಿ ನೋಡಿ ಎಷ್ಟೊಂದು ಹಾಕಿದ್ದೀನಿ. ತಲೆ ಕೆಡಿಸ್ಕೊಬೇಡಿ, ಅದೇನು ಸ್ಪೈಸ್ ಅಲ್ಲ, ಘಾಟ್ ಆಗುತ್ತೆ, ಎದೆ ಉರಿಯೋ ಚಾನ್ಸೇ ಇಲ್ಲ. ಅದೊಂದು ಸೊಪ್ಪು, ಆಯಿತಾ, ಇನ್ನೂ ಒಳ್ಳೆಯದೇ ಅದು. ನೆಕ್ಸ್ಟ್ ಏನು ಟೊಮ್ಯಾಟೊನ 5 ಟೊಮ್ಯಾಟೊನ ಮಿಕ್ಸಿ ಹಾಕಿಡ್ಸ್ಕೊಳ್ಳಿ. ಅಷ್ಟೇನಪ್ಪ, ಇಷ್ಟೇ ನಿಮ್ಮ ಕೆಲಸ. ಇಷ್ಟಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? 5ರಿಂದ 7 ನಿಮಿಷ ಅಷ್ಟೇ. ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಳ್ಳೋದು ಒಂದೇ ತಲೆನೋವು. ಬಿಡಿಸಿಟ್ಟಿದ್ದೀರಾ ಅಂದರೆ ಇನ್ನೂ ಆರಾಮಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಟು ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ ಇವತ್ತು, ತುಪ್ಪ ಹಾಕಿ ನೋಡಿರಿ, ಚೆನ್ನಾಗಿರುತ್ತೆ, ಆಯಿತಾ. ಆಮೇಲೆ ಒಂದು ಪಲಾವ್ ಎಲೆ ಹಾಕ್ಬಿಟ್ಟು ಏನೇನು ರುಬ್ಬಿದ್ದೀರಲ್ವ, ಈ ಫಸ್ಟ್ ಮಸಾಲೆ ಮತ್ತು ಸೆಕೆಂಡ್ ಟೊಮ್ಯಾಟೊ ಮಸಾಲೆ, ಅದನ್ನೆಲ್ಲ ಹಾಕಿ ಉಪ್ಪು, ಅರಶಿನ, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಎಣ್ಣೆಲಿ ಬೇಯಿಸಿ. ಇದು ಇಂಪಾರ್ಟೆಂಟ್. ಏನೇ ರೈಸ್ ಐಟಮ್ ಮಾಡ್ತೀರಾ ಅಂದರೆ, ನಾನೊಂದು 12 ಮಿನಿಟ್ಸು ಅದು ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದರೆ, ನಾವು ಅರ್ಜೆಂಟಾಗಿ ಹಸಿಯಾಗಿ ಮಸಾಲೆನ ಇರಬೇಕಾದ್ರೆ ಅಕ್ಕಿ ಹಾಕ್ಬಿಟ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾವು ಹಾಕುವಂಥ ಮಿನಿಮಮ್ ಇಂಗ್ರೀಡಿಯೆಂಟಲ್ಲೇ ಚೆನ್ನಾಗಿ ಅದನ್ನು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ರೆಸ್ಟೋರೆಂಟಲ್ಲಿ ತುಂಬ ಹೈಫೈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ಏನಿಲ್ಲ, ಬಟ್ ಮಾಡುವಂಥ ಪ್ರೊಸೀಜರ್ ಡಿಫ್ರೆಂಟ್ ಇರುತ್ತೆ. ಸೊ ಇವತ್ತೂ ಅಷ್ಟೇ, ಏನೇ ಒಂದು ಮಸಾಲೆ ಮಾಡ್ಕೊಳ್ಳಿ, ಮಸಾಲೆ ಸಾಂಬಾರು ಯೂಸ್ ಮಾಡ್ಕೊಳ್ಳಿ, ಒಗ್ಗರಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು. ಆಮೇಲೆ ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಅದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಾಕಲಿ. ಆಮೇಲೆ ಅದಕ್ಕೆ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಲ್ಮೋಸ್ಟ್ 1.5 ಗ್ಲಾಸಿಗೆ ಎಷ್ಟು ಡಬಲ್, ನಿಮ್ಮ ಪ್ರಕಾರ, ನಿಮ್ಮ ಅಕ್ಕಿ ಹೆಂಗೆ ಬಿಹೇವ್ ಮಾಡುತ್ತೋ ಅದ್ರ ಪ್ರಕಾರ ನೀರನ್ನು ಹಾಕಿ. ನನಗೆ ಟೊಮ್ಯಾಟೊ ಬಾತ್ ಅಂದರೆ ಸ್ವಲ್ಪ ಮುದ್ದೆಯಾಗೇ ಇರಬೇಕು. ಇನ್ನೊಂದು ಏನು ಗೊತ್ತಾ, ನಮ್ಮ ಮನೇಲಿ ಈಗ ಆಂಧ್ರದಿಂದ ಒಂದು ರೈಸ್ ವೆರೈಟಿ ತರಿಸಿದ್ದಾರೆ. ಅದು ಹೊಸ ಅಕ್ಕಿ, ಇನ್ನೂ ಹಳೇದು ಅಕ್ಕಿ ಆಗಿಲ್ಲ. ಯೂಶ್ವಲಿ ಅಕ್ಕಿ ಬಗ್ಗೆ ಗೊತ್ತಿರೋರಿಗೆ ಇದು ಗೊತ್ತಿರುತ್ತೆ. ಹಳೆ ಅಕ್ಕಿ ಆದಷ್ಟು ಅದು ತುಂಬ ಚೆನ್ನಾಗಿ ನಮ್ಮ ಜೊತೆ ನಡ್ಕೊಳ್ಳುತ್ತೆ. ಅದು ಅಂದರೆ ಉದುದ್ರಾಗುತ್ತೆ, ಚೆನ್ನಾಗಿ ಒದಗುತ್ತೆ, ಆ ಥರ ಇರುತ್ತೆ. ಈ ಹೊಸ ಅಕ್ಕಿ ಸ್ವಲ್ಪ ಮುದ್ದೆ ಆಗುತ್ತೆ. ಆಮೇಲೆ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಅದೇನು ಆಂಧ್ರದಿಂದ ತರಿಸಿದಿರೋದು ಇದು, ಕಡಿಮೆನೂ ರೇಟು, ಆಯಿತಾ. ಯಾಕೆಂದರೆ ಹೊಸ ಅಕ್ಕಿ ಅಲ್ವಾ, ಹಳೆ ಆದಷ್ಟು ಅದರ ರೇಟ್ ಜಾಸ್ತಿ. ಸೊ ಆ ಹೊಸ ಅಕ್ಕಿ ಅದಕ್ಕೇ ಇಂಥ ಇದಕ್ಕೆಲ್ಲ ಆ ಥರ ಇದ್ದರೆ ಮುದ್ದೆ ತುಂಬನೂ ಅಲ್ಲ, ಲೈಟಾಗಿ ಆ ಮಸಾಲೆ ಆ ಗಂಜಿ ಬಿಟ್ಕೊಂಡು ಆ ಎಣ್ಣೆ ಜೊತೆ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಇದಾಗಿರುತ್ತೆ. ಆಮೇಲೆ ಈಗೆಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ರೆಸಿಪೀಸ್, ಇದು ಯಾವುದೂ ನಾನು ತಿಂತಿಲ್ಲ ಫ್ರೆಂಡ್ಸ್. ಯಾಕೆ, ಸಂಜೆ ಹೊತ್ತು ಮಾಡ್ತೀನಿ, 6 ಗಂಟೆ ಮೇಲೆ ಮಾಡ್ತೀನಲ್ಲ, ನಂಗೆ ಟೆಂಪ್ಟಿಂಗೂ ಆಗಲ್ಲ. ಮೊನ್ನೆ ಗೋಬಿ ಮಂಚೂರಿ ಮಾಡಿದ್ನಲ್ಲ, ಒಂದು ಪೀಸು ತಿಂದಿಲ್ಲ. ಸೊ ಅದೇ ಥರ ಅಂದರೆ ಈಗ ಟೇಸ್ಟ್ ಮಾಡೋಕ್ಕೂ, ಈಗ ನೋಡಿ ನಾನು ನೀರೆಲ್ಲ ಹಾಕ್ಬಿಟ್ಟು ಉಪ್ಪು ಎಲ್ಲ ಖಾರ ಸರಿಗಿದೆಯಾ ಅಂದರೆ ನಮ್ಮ ಹಸ್ಬೆಂಡ್ ಕರಿತೀನಿ, ಇಲ್ಲಾಂದರೆ ನನ್ನ ದೊಡ್ಡ ಮಗಳು ಕರಿತೀನಿ, ನೋಡಪ್ಪ ಸ್ವಲ್ಪ ಕರೆಕ್ಟಾಗಿ. ಯಾಕೆಂದರೆ ನಂದು ಹೆಂಗೆ ಅಂದರೆ, ಒಂದು ಸತಿ ಬ್ರೇಕ್ ಮಾಡಿಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಏನಾದರೂ ಅಂದ್ಕೊಂಡಿದ್ದೀನಿ ಅಂದರೆ ಅವರಂತೂ ಬೈಕೋತಾ ಇರ್ತಾರೆ, ಏನು ನಿಂದು 6 ಗಂಟೆ ವ್ರತ ಅಂತ. ಬಟ್ ನನಗೆ ಎಷ್ಟು ಲೈಟಾಗಿ ಅನಿಸುತ್ತೆ ಅಂದರೆ, ಬೆಳಗ್ಗೆ ಅಷ್ಟೊತ್ತಿಗೆ ಹೊಟ್ಟೆ ಫುಲ್ಲು ಕ್ಲಿಯರ್ ಆಗಿರುತ್ತೆ, ಆರಾಮಾಗಿ. ಅಂದರೆ ಬೆಳಗ್ಗೆ ಹೊತ್ತು ಏನಾದರೂ ನೋಡಿ, ತುಂಬ ಡಯಟ್ ರೆಸಿಪಿನೇ ತಿಂತಾಯಿದ್ದೀನಿ ಅಂತ ಏನಿಲ್ಲ, ನಾರ್ಮಲ್ ಫುಡ್ಡೇ. ಬಟ್ ಸ್ಟ್ರಿಕ್ಟಾಗಿ ಈಗ ಕೆಲವು ಸತಿ 4 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಫಾಸ್ಟಿಂಗು, ಆಯಿತಾ. 4 ಗಂಟೆಯಿಂದ ಬೆಳಗ್ಗೆ 8 ಗಂಟೆ 9 ಗಂಟೆವರೆಗೂ ಏನೂ ತಿನ್ನಲ್ಲ. ಫುಲ್ಲು ಬರೀ ನೀರು, ಎಷ್ಟು ನೀರು ಕುಡಿತಾ ಇರ್ತೀನಿ ಅಂದರೆ, ಹಶ್ವಾಗ್ತಿರುತ್ತಲ್ವ, ನೀರು ಕುಡಿತಾ ಇರ್ತೀನಿ. ಇನ್ನೊಂದು ಸಮ್ಮರು, ನನಗೆ ಬಾಡಿ ಹೀಟ್ ಜಾಸ್ತಿ. ಸೊ ನೀರು ಕುಡಿತಾ ಇರ್ತೀನಿ, ಚೆನ್ನಾಗಿ ಬ್ಯಾಲೆನ್ಸ್ ಆಗೋಗುತ್ತೆ, ಏನು ಕಷ್ಟ ಆಗಲ್ಲ. ಸ್ಟಾರ್ಟಿಂಗ್ ಕಷ್ಟ ಆಯಿತು, ಒಂದು 3 ದಿನ ನನಗೆ ಮನೆಗೆ ಬಂದಿದ ತಕ್ಷಣ ಏನಾದರೂ ತುಂಬ ಹೆವಿಯಾಗಿ ತಿಂದು ಅಭ್ಯಾಸ, ಸಾಕಾಗಿ ಬಂದಿರ್ತೀನಲ್ವ, ತುಂಬ ತಿನ್ನಬೇಕು ಅನಿಸ್ತದೆ. ಈಗ ಬರ್ತಾ ಸ್ವಲ್ಪ
ನಾರ್ಮಲಾಗಿ ಕಂಟ್ರೋಲಿಗೆ ಬಂದುಬಿಟ್ಟಿದೆ. ಸೊ ಆಯಿತು, ಈ ರೀತಿ ಮಾಡಿಬಿಟ್ಟು ಕುದಿ ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಖಾರ ನೋಡ್ಕೊಳ್ಳಿ. ಕುದಿ ಬರಬೇಕಾದ್ರೆ ಖಾರ, ಉಪ್ಪು, ಹುಳಿ ಎಲ್ಲ, ಆಮೇಲೆ ಒಂದು 1/4 ಸ್ಪೂನಷ್ಟು ಬೆಲ್ಲ ಹಾಕಿ. ಚೆನ್ನಾಗಿರುತ್ತೆ ಬ್ಯಾಲೆನ್ಸಿಂಗ್, ಹುಳಿ ಹುಳಿಯಾಗಿರುತ್ತಲ್ವ ಟೊಮ್ಯಾಟೊ. ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟನ್ನು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಈಗ ಟಾಪಿಕಿಗೆ ಮತ್ತೆ ಬರೋಣ. ನಮಗೇನು ಗೊತ್ತಾ, ಒಂದು ಟ್ರಿಗರ್ ಪಾಯಿಂಟ್ ಅಂತ ಇರುತ್ತೆ. ಯಾರಿಂದ ಟ್ರಿಗರ್ ಆಗ್ತಾ ಇದೆ ಅಂತ ಅವರಿಂದ ಆದಷ್ಟು ಅವಾಯ್ಡ್ ಮಾಡೋದು ಬೆಸ್ಟು. ಟ್ರಿಗರ್ ಪಾಯಿಂಟು ಮತ್ತು ಟ್ರಿಗರ್ ಪರ್ಸನ್ನು. ಟ್ರಿಗರ್ ಪಾಯಿಂಟ್ ಅಂದರೆ ನನಗೆ ತುಂಬ ಕೆಲಸ ಮಾಡಿದ್ರೆ ಆಗಲ್ಲ ಅಂತ ನಿಮ್ಗೆ ಅನಿಸಿದ್ರೆ, ಎಕ್ಸಾಂಪಲ್ ಹೇಳ್ತಾ ಇರೋದು, ಕೋಪ ಬರುತ್ತೆ, ಎಮೋಷನ್ಸ್, ಅಳು ಬರುತ್ತೆ, ಸಾಕಾಗೋಗುತ್ತೆ. ಸೊ ಇಂಥದ್ದು ಪಾಯಿಂಟ್ಸು ಮತ್ತು ಪರ್ಸನ್ನ ಐಡೆಂಟಿಫೈ ಮಾಡಿ ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನೊಂದು, ರೆಗ್ಯುಲರ್ ಆಗಿ ನಮ್ಮ ಸೆಲ್ಫ್ ಏನಂತಾರೆ ಅನಾಲಿಸಿಸ್ ಅನ್ನೋದು ಇಂಪಾರ್ಟೆಂಟು. ಅಂದರೆ ರೆಗ್ಯುಲರ್ಲಿ ಚೆಕ್ ಮಾಡ್ಕೋಬೇಕು ನಾವು, ನಮ್ಮ ಎಮೋಷನ್ಸ್ ಕಂಟ್ರೋಲಿಗೆ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಕೋಪ ಮಾಡ್ಕೋಬಾರ್ದು ಅಂದರೆ ನನ್ನ ಕಂಟ್ರೋಲಲ್ಲಿದೆ. ಅಂದರೆ ಕೆಲವು ಥಾಟ್ಸ್ನ ನಾನು ಕಂಟ್ರೋಲ್ ಮಾಡ್ಕೋಬೋದು. ಕೆಲವರು ಎಷ್ಟೇ ನನ್ನ ಕ್ಲೋಸ್ ರಿಲೇಟಿವ್ ಅವಳು, 30 ವರ್ಷ, ಅವಳಿಗೆ ಏನೇ ಆದರೂ ಕೋಪ ಬಂದಿದೆ ಅಂದರೆ ಫುಲ್ಲು ಬ್ಲಾಸ್ಟ್ ಮಾಡಾಕ್ಬಿಡ್ತಾಳೆ. ಆಮೇಲೆ ಬೇಜಾರು ಮಾಡ್ಕೋತಾಳೆ, ಅಯ್ಯೋ ಏನಕ್ಕೆ ಇಷ್ಟೊಂದು ಬೈದೆ. ಮಕ್ಕಳ ಮೇಲೆ ಜಾಸ್ತಿ ತೋರಿಸಿದವಳು, ತುಂಬ ಹೊಡಿಯೋದು, ಇದು ಮಾಡೋದೆಲ್ಲ ಮಾಡ್ತಾಳೆ ಅವಳು. ನಾನು ಎಷ್ಟು ಸತಿ ಹೇಳಿದ್ದೀನಿ, ಸುಮ್ಮನೆ ಕೋಪ ಬಂದಾಗ ಆ ಜಾಗದಿಂದ ಹೊರಟೋಗು ಅಂತ ಎಷ್ಟು ಸತಿ ಹೇಳ್ತೀನಿ ಅವಳಿಗೆ, ಕೇಳಲ್ಲ ಅವಳು. ಸೊ ಅದಕ್ಕೇ ಕೆಲವು ಸತಿ ಎಮೋಷನ್ಸ್ನ ಕಂಟ್ರೋಲ್ ಬರಲ್ಲ. ಸೊ ನಾವು ಚೆಕ್ ಮಾಡ್ಕೋಬೇಕು ನಮಗೆ ಎಮೋಷನ್ಸ್ ಕಂಟ್ರೋಲ್ ಆಗ್ತಾ ಇದೆಯಾ ಅಂತ. ಸೊ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದೀನಿ. ಇದೂ ಅಷ್ಟೇ 3 ನಿಮಿಷದ ರೆಸಿಪಿ. 3 ನಿಮಿಷ ಮಾಡೋಕ್ಕೇ ಬೇಯಕ್ಕೆ ಟೈಮ್ ಬೇಕು, ಆಯಿತಾ. ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಹಾಕಿ, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಪ್ರೊಸೀಜರ್ ನೀಟಾಗಿ ತೋರಿಸಿದ್ದೀನಿ, ಆಯಿತಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ, ಅರಿಶಿನ ಹಾಕಿದ್ರೆ ಹಾಕ್ಬೋದು. ನನ್ನ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಬೋದು. ನನ್ನ ಚಿಕ್ಕ ಮಹಾರಾಣಿ ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೇ ಸ್ವಲ್ಪ ಜಾಸ್ತಿ ಖಾರ ಎಲ್ಲ ಅವಾಯ್ಡ್ ಮಾಡ್ತೀನಿ. ಇವನ್ ಬಿಸಿಲು ಅಲ್ವಾ, ಸೈಡ್ ಡಿಶ್ ಚೆನ್ನಾಗಿರೋದು ಹಾಕ್ಕೊಳ್ಳಿ. ನೀವು ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಆಮೇಲೆ ಮ್ಯಾಗಿ ಮಸಾಲ ಇದ್ದರೆ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 7 to 8 ಮಿನಿಟ್ಸು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಫ್ರೈ ಬೇಗ ಆಗೋಗುತ್ತೆ. ನಮ್ಮ ಮಕ್ಕಳಿಗಂತೂ ಇದು ಅವ್ರಿಗೆ ಅಂತಲೇ ಮಾಡಿರೋದು. ನಾವು ದೊಡ್ಡವ್ರು ಯಾರೂ ಪೊಟ್ಯಾಟೊ ಅಷ್ಟೊಂದು ಇಷ್ಟಪಡಲ್ಲ. ಸೊ ಅವರಿಬ್ಬರಿಗೇ ಫುಲ್ಲು ಬ್ಯಾಟಿಂಗ್ ಮಾಡಿಕೊಂಡ್ರು. ಖುಷಿಯಾಗೋಯ್ತು ಅವ್ರಿಗೆ ಪೊಟ್ಯಾಟೊ ಫ್ರೈ ಮಾಡಿದ್ದೀನಿ ಅಂತ. ಸೊ ಆ ರೀತಿ ಆಯಿತು, ಆಯಿತಾ. ನೆಕ್ಸ್ಟ್ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್, ಟ್ರೈ ಮಾಡಿ. ಇವನ್ ಮೊಸರನ್ನ ಮಾಡಿಕೊಂಡ್ರು, ಲೈಟಾಗಿ ಏನಾದರೂ ಇರುತ್ತಲ್ಲ, ಈ ಥರ ಒಂದು ಮಸಾಲೆ ಐಟಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೇಮ್ ಇದೇ ಥರ ಬೇಕಾದ್ರೆ ಎಗ್ಗಿಗೂ ಮಾಡ್ಕೋಬೋದು. ನೀವು ನಾನ್ ವೆಜಿಟೇರಿಯನು ಅಂದರೆ ಎಗ್ಗಿಗೂ ಟ್ರೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಅಕ್ಸೆಪ್ಟೆನ್ಸ್. ನನ್ನ ಎಮೋಷನ್ಸ್ ಈ ಥರ, ನಾನು ಈ ಥರ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಲೈಫಲ್ಲಿ ಅಕ್ಸೆಪ್ಟೆನ್ಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದರೆ ಎಷ್ಟೋ ಬ್ಯಾಲೆನ್ಸಿಂಗ್ ಬರುತ್ತೆ. ನಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇರುತ್ತೆ. ಎಮೋಷನ್ಸ್ ಯಾವಾಗ ಪೀಕಿಗೆ ಹೋಗೋದು ಅಂದರೆ ನಮ್ಮಲ್ಲಿ ಮೈಂಡ್ಫುಲ್ನೆಸ್ ಇಲ್ಲ, ಅಂದರೆ ಒಂದು ಫುಲ್ಫಿಲ್ಮೆಂಟೇ ಇಲ್ಲ. ಹೌದು, ನನ್ನ ಲೈಫ್ ಒಂದು ಸ್ಯಾಟಿಸ್ಫೈಡ್ ಲೈಫು, ನನಗೇನು ಕೊಟ್ಟಿದ್ದಾರೆ ಅದು ಒಂಥರ ಗ್ರ್ಯಾಟಿಟ್ಯೂಡೇ ಇರಲ್ಲ ನಮಗೆ ಲೈಫಲ್ಲಿ. ಅದಿಲ್ಲ ಇದಿಲ್ಲ. ಈ ಎಮೋಷನ್ಸು ಹೆಚ್ಚು ಕಡಿಮೆ ಆಗೋದು ಏನಕ್ಕೆ ಅಂದರೆ ಇದಕ್ಕೇ, ಏನಾದರೂ ಕೊರಗ್ತಾ ಇರೋದು, ಏನೋ ಒಂದು ಬಂದಿದೆ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಖುಷಿಯಾಗಿ ಲೈಫ್ನ ಲೀಡ್ ಮಾಡೋಣ ಅಂತಿಲ್ಲ. ನನಗದಿಲ್ಲ, ನನಗಿದಿಲ್ಲ. ಕಂಟಿನ್ಯೂಸ್ ಆಗಿ ವಾಂಟ್ಸ್ ಜಾಸ್ತಿ ಆದಾಗ, ಬೇಡಿಕೆಗಳು ಜಾಸ್ತಿ ಆದಾಗ, ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದಾಗ ಬೇಜಾರು ಆಗುತ್ತೆ. ಆದ್ದರಿಂದ ಎಮೋಷನ್ಸು ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಟೆಕ್ನಿಕ್ ಅವ್ರು ಏನು ಹೇಳಿದ್ದು ಅಂದರೆ, ಇದು ತುಂಬ ಇಂಪಾರ್ಟೆಂಟ್, ಸೆಲ್ಫ್ ಸೂದಿಂಗ್ ಟೆಕ್ನಿಕ್ಸ್. ನಾನು ಹೇಳಿದ್ನಲ್ಲ, ಕೆಲವು ಪಾಯಿಂಟ್ಸು ನಮಗೆ ಒಂಥರ ಸಮಾಧಾನ, ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋವಂಥ ಟೆಕ್ನಿಕ್ಸ್ ನಮಗೆ ಗೊತ್ತಿರುತ್ತೆ. ನೀವು ಅದನ್ನು ಇವತ್ತೇ ಈ ವಿಡಿಯೋ ನೋಡಾದ್ಮೇಲೆ ಒಂದು 3 ಟೆಕ್ನಿಕ್ ಆ ಥರ ಇಟ್ಕೊಳ್ಳಿ. ನನಗೆ ಕೋಪ ಬಂದರೆ ನಾನು ಇದನ್ನು ಮಾಡ್ತೀನಿ, ನಾನು ಮಾಡಿದ್ರೆ ಕಡಿಮೆ ಆಗುತ್ತೆ. ನನಗೆ ಬೇಜಾರಾದಾಗ ಇದನ್ನು ಮಾಡ್ತೀನಿ, ನನಗೆ ಫ್ರಸ್ಟ್ರೇಷನ್ ಆಗ್ತಾಯಿದೆ ಇದನ್ನು ಮಾಡ್ತೀನಿ, ನನಗೆ ಅಳು ಬರ್ತಾಯಿದೆ ಇದನ್ನು ಮಾಡ್ತೀನಿ. ನಾನು ಏನು ಮಾಡ್ತೀನಿ ಹೇಳ್ತೀನಿ ನೋಡಿ. ಕೋಪ ಬಂದರೆ ಆ ಜಾಗದಲ್ಲಿ ಇರಲ್ಲ, ಸೈಲೆಂಟಾಗಿ ಇದ್ಬಿಡ್ತೀನಿ, ನೀರು ಜಾಸ್ತಿ ಕುಡಿತೀನಿ. ತುಂಬ ಕೋಪ ಬರುತ್ತೆ ನನಗೆ, ಆ್ಯಕ್ಚುಲಿ ಮೂಗಿನ ತುದಿಲೇ ಕೋಪ ನನಗೆ. ಬಟ್ ಯಾವತ್ತೂ ತುಂಬ ಬ್ಲಾಸ್ಟ್ ಮಾಡಿಲ್ಲ ನಾನು. ಒಂದು ಸ್ವಲ್ಪ ಕಾಮ್ ಡೌನ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೆಕೆಂಡ್, ನನಗೆ ಅಳು ಬಂದಾಗ ಏನು ಮಾಡ್ತೀನಿ ಅಂದರೆ, ನೀರು ಚೆನ್ನಾಗಿ ಕೊಟ್ಟು ಒಬ್ಬಳೇ ಇದ್ದಾಗ ಹಚ್ಬಿಡ್ತೀನಿ. ಅಳ್ತೀನಿ ಇಲ್ಲ ಅಂತಲ್ಲ, ಬಟ್ ಜಾಸ್ತಿ ಅಳಕ್ಕೆ ಹೋಗಲ್ಲ. ಮ್ಯಾಕ್ಸಿಮಮ್ 2 to 3 ಮಿನಿಟ್ಸ್, ಆಯಿತಾ. ಟಿಪಿಕಲ್ ಗರ್ಲ್ಸ್ ಮಾಡ್ತಾರಲ್ವ, ಹತ್ತ ಮೇಲೆ ಕಣ್ಣೆಲ್ಲ ಕೆಂಪಾಗುತ್ತಲ್ವ, ಹೋಗ್ಬಿಟ್ಟು ಮಿರರ್ ನೋಡ್ಕೋತೀನಿ, ಆಯಿತಾ. ಆಮೇಲೆ ಸ್ವಲ್ಪ ಸಮಾಧಾನ ಮಾಡ್ಕೋತೀನಿ, ಇಲ್ಲ ಜಾಸ್ತಿ ಅಳಬಾರ್ದು. ನನಗೆ ಲಿಟ್ರಲಿ ಗೊತ್ತಾ, ಆ ಪ್ರಾಬ್ಲಮಿಂದ ಅಳೋದಕ್ಕಿಂತ ನನಗೆ ಮೈಗ್ರೇನ್ ಬಂದು ಅನುಭವಿಸ್ತೀನಲ್ಲ ಅದು ಜಾಸ್ತಿ. ಫುಲ್ಲು ಐಬ್ರೋ ಮೇಲೆಲ್ಲ ಕಣ್ಣು ಫುಲ್ಲು ನೋವು ಸ್ಟಾರ್ಟ್ ಆಗುತ್ತೆ, ಹಿಂದೆಲ್ಲ ಪಟ 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 ಹೊಡ್ಕೊಳ್ಳುತ್ತೆ. ನಂಗೆ ಅವೆಲ್ಲ ಸಿಚುವೇಶನ್ಸ್ ಬೇಡ. ನೆಕ್ಸ್ಟು ಅಷ್ಟೊಂದು ಹತ್ತಾದ್ಮೇಲೂ ಎದ್ದುಬಿಟ್ಟು ಹೋಗಿ ಅಡುಗೆ ಮಾಡಬೇಕು, ಪಾತ್ರೆ ತಿಕ್ಕಬೇಕು. ಏನಕ್ಕಪ್ಪ ಅಷ್ಟೊಂದು ಅಳೋದು ಮಾಡೋದು ಅಂತ. ಈಗಂತೂ ಅಳೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ನಗದು ಬಂದುಬಿಡುತ್ತೆ ನನಗೆ, ತುಂಬ ಬೇಜಾರಾದಾಗ ನಕ್ಬಿಡ್ತೀನಿ, ಅಯ್ಯೋ ಏನು ಲೈಫ್ ಹಿಂಗಾಗ್ತಿದೆಯಲ್ಲ ಅಂತ. ಇನ್ನೊಂದು ಫ್ರಸ್ಟ್ರೇಷನ್ ಆದಾಗ ಏನೇ ಕೆಲಸ ಇರಲಿ ಮಾಡಲ್ಲ ನಾನು.
ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ನಾನು ರೀಲ್ಸ್ ನೋಡ್ತೀನಿ ಆಯಿತಾ. ನನಗೆ ಆ ಟೈಮ್ಗೆ ಅನಿಸುತ್ತೆ ಎಷ್ಟು ಗೊತ್ತಾ, ಕೆಲವು ಸತಿ ಬೆಳಗ್ಗೆ 4 ಗಂಟೆಯಿಂದ ಸಂಜೆ ರಾತ್ರಿ 11, 12 ಗಂಟೆವರೆಗೂ ಕೆಲಸ ಮುಗಿಯೋದೇ ಇಲ್ಲ. ಸೊ ಆ ಟೈಮಲ್ಲಿ ನನಗೂ ಬಾಡಿ ಫುಲ್ಲು ಸ್ಟ್ರೇನ್ ಅಂತ ಅನಿಸ್ತಾ ಇರುತ್ತೆ, ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಯಾವಾರು ತುಂಬ ವರ್ಕ್ಲೋಡ್ ಜಾಸ್ತಿ ಆದಾಗ ಈ ಥರ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಯಾರೂ ಏನೂ ಹೇಳೋಕ್ಕೂ ಬರಲ್ಲ. ಏನಾದ್ರು ಅಂದರೂ ಕೂಡ ಹೇಳಲ್ಲ ಆಯಿತಾ. ಇನ್ ಕೇಸ್ ನಿಮ್ಗೆ ಏನಾದ್ರು ಹೇಳಿದ್ರು ಅಂತಾರೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನಮ್ಮ ಬಾಡಿ ನಮಗೆ ಗೊತ್ತು ಯಾವ ರೀತಿ ನಮ್ಮ ಬಾಡಿ ಸಪೋರ್ಟ್ ಮಾಡ್ತಾ ಇದೆ. ಕೈ ಕಾಲೆಲ್ಲ ನಡುಗ್ತಾ ಇರುತ್ತೆ ನನಗೆ. ಎಸ್ಪೆಷಲಿ ಮಂತ್ಲಿ ಪ್ರಾಬ್ಲಮ್ ಆದಾಗಂತೂ ಇನ್ನೂ ನನಗೆ ಪೀಕಲ್ಲಿ ಫಸ್ಟೇ ಹಾರ್ಮೋನ್ಸು ಹಾಗೆ ಹೀಗೆ ಡ್ಯಾನ್ಸ್ ಆಡ್ತಿರುತ್ತೆ ಅಲ್ಲಿ. ಸೊ ನಾವೇನಾದರೂ ಇನ್ನೂ ನಮ್ಮ ಬಾಡಿನ ಸ್ಟ್ರೈನ್ ಮಾಡ್ಕೋತೀವಿ ಅಂದರೆ ಇಲ್ಲ, ಲೈಟಾಗಿ ಏನಾದ್ರು ಅಡುಗೆ ಮಾಡ್ತೀನಿ. ನಾನು ಚೆನ್ನಾಗೇ ಇದ್ದೀನಿ ಅಂದರೆ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತು ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡಾಕ್ತೀನಿ, ಎಲ್ಲ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಇನ್ ಕೇಸ್ ನನಗೆ ಆಗ್ತಿಲ್ಲ ಅಂದರೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಕೂತಿರ್ತೀನಿ. ನೀವು ನಂಬಲ್ಲ, 2-3 ಅವರ್ಸ್ ಸುಮ್ಮನೆ ಕೂತಿರ್ತೀನಿ ನಾನು. ಯಾಕಂದರೆ ನಂದು ಅಂತ ನಂಗೆ ಟೈಮ್ ಬೇಕು. ಆ 3 ಡೇಸ್ ಮಾತ್ರ ಅದು ಹೆಣ್ಮಕ್ಳಿಗೆ ಗೊತ್ತು. ಕೆಲವ್ರಿಗೆ ಒಂದು 5% ಹೆಣ್ಮಕ್ಳಿಗೆ ಏನೂ ಆಗಲ್ಲ ಆ ಟೈಮಲ್ಲಿ. ಬಟ್ 95% ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೆಂಗಾಗ್ತಾ ಇರುತ್ತೆ ಅಂದರೆ ಬೆನ್ನೋವು. ಈಗ ವರ್ಕಿಂಗ್ ವುಮೆನ್ ಅಂದರೆ ಅದು ನಮಗೆ ಗೊತ್ತು ಆ ಪಾಡು ಏನು ಅಂತ. ಸೊ ಆ ರೀತಿ ಅದು ಇನ್ನೂ ಫ್ಲೋ ಜಾಸ್ತಿ ಆಗ್ತಾಯಿದೆ ಅಂದರೆ ಅದು ಎಷ್ಟು ಕಷ್ಟ ನಮಗೆ ಗೊತ್ತು. ಸೊ ಅದಕ್ಕೇ ನಮಗೆ ಗೊತ್ತಿರಬೇಕು ಹೆಂಗೆ ನಾವು ಸೆಲ್ಫ್ ಸೂದಿಂಗ್ ಮಾಡ್ಕೋಬೇಕು ಅಂತ. ಮೇ ಬಿ ಒಂದು ಕಾಮಿಡಿ ಮೂವಿ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ, ಇಲ್ಲಾಂದರೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ತೀನಿ. ಇಲ್ಲ ತೀರಾ ಕೆಲಸ ಮಾಡಲೇಬೇಕು, ಆಪ್ಷನ್ ಇಲ್ಲ. ಈಗ ನೋಡಿ ಮಕ್ಕಳಿಗೆ ಎಕ್ಸಾಮ್ಸು, ನಾನು ಓದ್ಸಲ್ಲ ಅಂತ ಕೂರೋಕ್ಕಾಗಲ್ಲ. ಸೊ ಆ ಥರ ಎಲ್ಲ ಬಂದಾಗ ಕೂತ್ಕೊಂಡೆ ಆದಷ್ಟು ನಿಧಾನಕ್ಕೆ ಮಾಡಿಕೊಡ್ತೀನಿ. ಈಗ ತುಂಬ ಈಗ ನೋಡಿ, ನಾನು ಬೇರೆ ಟೈಮಲ್ಲಿ ಚೆನ್ನಾಗಿರೋ ಟೈಮಲ್ಲಿ 4 ಚಾಪ್ಟರ್ಸ್ ಓದಿಸ್ತೀನಿ ಅಂದರೆ, ಈ ಥರ ನನಗೆ ಕಷ್ಟ ಸಿಚುವೇಷನ್ಸಲ್ಲಿ ಮೇ ಬಿ 3 ಚಾಪ್ಟರ್ ಓದಿಸ್ತೀನಿ ಆಯಿತಾ. ಕೂತ್ಕೊಂಡೆ ತರಕಾರಿ ಕಟ್ ಮಾಡ್ಕೊಳ್ತೀನಿ, ಎಲ್ಲ ಆದಷ್ಟು ಕೂತ್ಕೊಂಡೇ ಮಾಡ್ಕೊತೀನಿ. ನಮ್ಮ ಕೇರ್ ನಾವೇ ತೊಗೋಬೇಕು ಫ್ರೆಂಡ್ಸ್. ಇದೊಂದು ನಮಗೆ ಗೊತ್ತಿರಬೇಕು ಸೆಲ್ಫ್ ಸೂದಿಂಗ್ ಹೆಂಗೆ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಟೆಕ್ನಿಕ್ ಏನು ಗೊತ್ತಾ? ಪ್ರಾಬ್ಲಮ್ಸ್ ಬಂದಾಗಲೇ ನಮಗೆ ಎಮೋಷನ್ಸು ಸ್ಪೈಕು ಡೌನು ಆಗ್ತಾ ಇರೋದು. ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಎಷ್ಟೋ ಪ್ರಾಬ್ಲಮ್ಸು ಕಮ್ಯುನಿಕೇಷನ್ ಮಾಡ್ಕೊಳ್ಳೋದ್ರಿಂದ ಸಾಲ್ವ್ ಆಗುತ್ತೆ. ಕಮ್ಯುನಿಕೇಷನ್ 0 ಆಗಿರ್ಬೋದು ಅಥವಾ ಬೆಸ್ಟ್ ಕಮ್ಯುನಿಕೇಷನ್ ಅಂದರೆ, ಕೆಲವು ಕಮ್ಯುನಿಕೇಷನ್ನು ಏನೂ ಮಾಡ್ದೇ ಸಾಲ್ವ್ ಆಗುತ್ತೆ. ಈಗ ಎಷ್ಟೋ ಪ್ರಾಬ್ಲಮ್ಸ್ ಮಾತಾಡಿ ಸಾಲ್ವ್ ಆಗುತ್ತೆ, ಎಷ್ಟೋ ಪ್ರಾಬ್ಲಮ್ ಸೈಲೆಂಟಾಗಿದ್ದು ಸಾಲ್ವ್ ಆಗುತ್ತೆ. ಸೊ ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತೀರಾ. ಸೊ ಎಕ್ಸಾಂಪಲ್ಸು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನೋ ಒಂದು, ಈಗ ನೋಡಿ ಮಕ್ಕಳಿಗೆ ಏನೋ ಓದಿಸ್ಬೇಕು ಅಂತ ಹೇಳ್ತಿರ್ತೀರ. ಅಪ್ಪ ಹೇಳ್ತಾನೆ ಕಾಮರ್ಸ್ ಕೊಡಿಸಿ ಅಂತ, ವೈಫ್ ಹೇಳ್ತಾರೆ ಸೈನ್ಸ್ ಕೊಡಿಸು ಅಂತ. ಸೊ ಇಂಥ ಸಿಚುವೇಶನ್ಸಲ್ಲಿ ಥಿಂಕ್ ಮಾಡಿಕೊಂಡು, ಈಗ ನೋಡಿ ಆ ದಿನ ಫುಲ್ಲು ಫೈಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಡೇ ಥಿಂಕ್ ಮಾಡ್ಕೊಂಡು, ಮೇ ಬಿ ಹಸ್ಬೆಂಡು ಒಂದು 4 ಕಡೆ ವಿಚಾರಿಸಿರ್ತಾರೆ, ವೈಫೂ ಒಂದು 4 ಕಡೆ ವಿಚಾರಿಸಿರ್ತಾರೆ ಆಯಿತಾ. ಅವ್ರಿಗೆ ಗೊತ್ತಾಗ್ಬೋದು. ಒಂದು ಟೈಮ್ ಅಂತ ಕೊಟ್ಟಾಗ ಅದಕ್ಕೇನು ಬೆಸ್ಟ್ ಸೊಲ್ಯೂಷನ್ನು ಅಂತ ಗೊತ್ತಾಗುತ್ತೆ. ಸೊ ಆ ರೀತಿ ಥಿಂಕ್ ಮಾಡ್ಕೋಬೇಕು. ಥೆರಪಿಗೆ ಹೋಗ್ಬೋದು. ಥೆರಪಿ ಅಂದರೆ ಏನಿಲ್ಲ, ಒಂಥರ ಮೈಂಡ್ ಸೂದಿಂಗು, ತಲೆ ಮಸಾಜ್ ಮಾಡಿಸ್ಕೊಳ್ಳಿ, ಫಿಸಿಯೋಥೆರಪಿ ಮಾಡ್ಕೋಬೋದು, ಹಾಟ್ ಬ್ಯಾಗ್ ಇಟ್ಕೊಳ್ಳಿ. ಇದೆಲ್ಲ ನಮಗೆ ರಿಲ್ಯಾಕ್ಸ್ ಆಗುತ್ತೆ. ಬಾಡಿ ಯಾವಾಗ ರಿಲ್ಯಾಕ್ಸ್ ಆಗುತ್ತೆ, ಎಮೋಷನ್ಸು ಮೈಂಡು ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಸೊ ಯಾವಾಗಲೂ ಒಂದು ಸಪೋರ್ಟ್ ಗ್ರೂಪ್ ಅಂತ ಇಟ್ಕೊಳ್ಳಿ. ಮೇ ಬಿ ಫ್ಯಾಮಿಲಿ ಮೆಂಬರ್ಸು, ಕ್ಲೋಸ್ ಫ್ರೆಂಡ್ಸು, ಒಬ್ಬರನ್ನ ಇಟ್ಕೊಳ್ಳಿ, ಇಲ್ಲಾಂದರೆ ಇಬ್ಬರನ್ನ ಇಟ್ಕೊಳ್ಳಿ. ಎಲ್ಲರೂ ತುಂಬ ನಂಬಕ್ಕೆ ಹೋಗಬೇಡಿ. ಈ ಥರ ಎಮೋಷನ್ಸ್ ಫ್ಲಕ್ಚುಯೇಷನ್ಸ್ ಆಗ್ತಿರೋದು ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ, ಕ್ಲೋಸ್ಡ್ ಒನ್ಸ್ ಮತ್ತು ಟ್ರಸ್ಟ್ ಒನ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಎಷ್ಟೊಂದು ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ರೀತಿ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ತುಂಬ ಆರಾಮಾಗಿ ಒಂದು ಸ್ಟ್ರೇಟ್ ಲೈನ್ ಥರ ಲೈಫ್ನ ಲೀಡ್ ಮಾಡ್ಕೋಬೋದು ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಈ ಕಂಟೆಂಟ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ನೆಕ್ಸ್ಟ್ ನೋಡಿ, ನಮ್ಮ ಹಸ್ಬೆಂಡ್ಗೆಲ್ಲ ಬಾಕ್ಸ್ ಕಟ್ತಾ ಇದ್ದೀನಿ. ಅವಳು ಗ್ರೇಪ್ಸಲ್ಲೂ ಮ್ಯಾಥ್ಸ್ ಮಾಡ್ತಾಯಿದ್ಲು, ಅಡಿಷನು ಸಬ್ಟ್ರಾಕ್ಷನ್ ಆ ಥರ. ಓಕೆ ಫ್ರೆಂಡ್ಸ್, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.